ಯಾರು? ರಮೇಶ್ ಜಾರಕಿಹೊಳಿ. ಯಾರವರು? ನಿಮ್ಮ ಆಪ್ತರು. ರಮೇಶ್ ಜಾರಕಿಹೊಳಿ ನಮ್ಮ ಆಪ್ತರೆ. ಆಯ್ತಣ್ಣ, ಸರ್ಕಾರ ಬರೋಕ್ಕೆ ಅವರೊಬ್ಬರಗಳಿಂದ ಯಡಿಯೂರಪ್ಪನವ್ರನ್ನ ರಾಜ್ಯದ ಅಧ್ಯಕ್ಷ ಮಾಡಿದ ಮೇಲೆ ಕೆಲವರು ಗೊಂದಲವನ್ನು ಸೃಷ್ಟಿ ಮಾಡಿ ಅದಕ್ಕೆ 105 ಬಂತು, ಇಲ್ಲ 125-30 ಅಧಿಕಾರದಲ್ಲಿ ಬರ್ತಾಯಿತ್ತು ಅಂದು ಕೆಲವು ಗೊಂದಲ ಸೃಷ್ಟಿ ಮಾಡಿದರು. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಬಾರ್ದು ಅಂತೇಳಿ ಒಂದೇ ಉದ್ದೇಶದಿಂದ 2011ರಲ್ಲಿ ಯಡಿಯೂರಪ್ಪನ ಇಳಿಸಿದರು. ಅದಕ್ಕೇನಾಯಿತು, 2013ರಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತರು, ಶಿಸ್ತಿನ ಸಿಪಾಯಿಗಳು, ಏನಾಯಿತು, ಪಕ್ಷ 46 ಸ್ಥಾನಕ್ಕೆ ಬಂತು 2013ರಲ್ಲಿ. ಅದಾದ ನಂತರ ನರೇಂದ್ರ ಮೋದಿಯವರು, ಅಮಿತ್ ಶಾ ಯಡಿಯೂರಪ್ಪನವ್ರನ್ನ ಭಾರತೀಯ ಜನತಾ ಪಾರ್ಟಿ KGP ಕಡೆ ವಾಪಸ್ ಕರೆತಂದು ರಾಜ್ಯದ ಅಧ್ಯಕ್ಷರು ಮಾಡಿದರು. ಕೆಲವರು ಗೊಂದಲವನ್ನು ಸೃಷ್ಟಿ ಮಾಡಿದರು. ಅದರ ಪ್ರತಿಫಲ 105 ಬಂತು. ಯಾವ ಕಾಂಗ್ರೆಸ್ಸಿನ, JDSನ BC ಪಾಟೀಲ್ ಇರ್ಬೋದು, ಬೈರತಿ ಬಸವರಾಜ್ ಇರ್ಬೋದು, ಆನಂದ್ ಸಿಂಗ್ ಇರ್ಬೋದು, ಭಾಳಷ್ಟು ಜನ ಕಾಂಗ್ರೆಸ್ಸು JDS ತೊರೆದು BJP, ವಿಶ್ವನಾಥ್ ಒಳಗೊಂಡಂತೆ ಸೇರ್ಪಡೆಯಾದರು. BJP ಅಂದು ಯಡಿಯೂರಪ್ಪನ ನೇತೃತ್ವದಲ್ಲಿ 17 ಜನ ಆಯ್ಕೆಯಾದರು. ಅದಕ್ಕೆ ಯಡಿಯೂರಪ್ಪನವರ ಮುಖ್ಯಮಂತ್ರಿ ಆಗಬೇಕಂತೇಳಿ ಆ ಉಪಚುನಾವಣೆಗಳಲ್ಲಿ ಅವ್ರನ್ನ ಗೆಲ್ಲಿಸಿದರು. ಅದೇ 2020ರಲ್ಲಿ ಯಡಿಯೂರಪ್ಪನ ನಿಲ್ಲಿಸಿದ್ದಕ್ಕೆ ಭಾರತೀಯ ಜನತಾ ಪಾರ್ಟಿ 66 ಸ್ಥಾನಕ್ಕೆ ಬಂತು. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಈ ರಾಜ್ಯದ ಜನ ಯಡಿಯೂರಪ್ಪ ಮಾಸ್ ಲೀಡ್, ಪ್ರಶ್ನಾತೀತ ನಾಯಕ, ಕೇವಲ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿಲ್ಲ, ಎಲ್ಲ ವರ್ಗದವರಿಗೆ ಸಾಮಾಜಿಕ ನ್ಯಾಯ ಅಂತ ಕೊಟ್ಟಂಥ ಅಂದು ಬಸವಣ್ಣ, ಇಂದು ಯಡಿಯೂರಪ್ಪ. ಅದಕ್ಕೋಸ್ಕರ ರಾಜೀನಾಮೆ ಕೊಟ್ಟು BJP ಸೇರಿದರು. ಆದರೆ ನಾನು ರಮೇಶ್ ಜಾರಕಿಹೊಳಿ ಆತ್ಮೀಯ ಸ್ನೇಹಿತ, ನಾವರು ಭಾಳ ಚೆನ್ನಾಗಿದ್ದು ಇಲ್ಲ ಅಂತಲ್ಲ. ಆದರೆ ನಾವು ಹೇಳ್ತಿದ್ದೀವಿ, ಇವತ್ತು BC ಪಾಟೀಲರು, ಬೈರತಿ ಬಸವರಾಜ್, ವಿಶ್ವನಾಥ್, ಗೋಪಾಲಯ್ಯನವರು BJPಯಲ್ಲಿ ಇಲ್ವಾ? ಎಲ್ಲ ಒಂದು ಕಡೆ ರಮೇಶ್ ಜಾರಕಿಹೊಳಿ ಮತ್ತು ಕೆಲವ್ರ ಮೇಲೆ ಏನು ಬಂದೂಕಿಟ್ಟು ಹೊಡೆಯೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಗುಂಡು ಹೊಡೆಯೋಕ್ಕೆ ಪ್ರಯತ್ನ. ಆದರೆ ನಾವು ಹೇಳ್ತಿದ್ದೀವಿ, ರಮೇಶ್ ಜಾರಕಿಹೊಳಿ ಅವರೇ, ನೀವು ರಾಜಕಾರಣಕ್ಕೆ ಬರೋಕ್ಕಿಂತ ಕಣ್ಣು ಬಿಡೋಕ್ಕಿಂತ ಮುಂಚೆ ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡು ತಿರುಗಿದರು. ಕಾಲಿಗೆ ಚಕ್ರ ಕೊಂಡು ತಿರುಗಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತಂದಂಥ ಒಬ್ಬ ಮಹಾನ್ ನಾಯಕ ಅಟಲ್ಜಿಯವರು, ಅದ್ವಾನಿಜಿಯವರು, ಉಮಾಭಾರತಿ, ಸುಷ್ಮಾ ಸ್ವರಾಜು, ಅನೇಕ ರಾಜನಾಥ್ ಸಿಂಗ್ ಹಿರಿಯರ, ಗಡ್ಕರಿಯವರ ಆಶೀರ್ವಾದದಿಂದ ಯಡಿಯೂರಪ್ಪನವರು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದ ನಾಯಕರ ಬಗ್ಗೆ ಹಗುರವಾಗಿ ಮಾತಾಡಿದರೆ ನಾವು ರಾಜ್ಯದ ಜನ ಸಹಿಸಲ್ಲ.